ಹಲೋ ಆಸ್ಪಿರೆಂಟ್ಸ್. ಕೆಲವು ದಿನಗಳ ಹಿಂದೆ ನಾನೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ. ಏನಪ್ಪ ಅಂತಂದರೆ KE ಥ್ರೂ ನರ್ಸಿಂಗ್ ರಿಕ್ರೂಟ್ಮೆಂಟ್ದು ಆದಷ್ಟು ಬೇಗ ರಿಕ್ರೂಟ್ಮೆಂಟ್ ಮಾಡ್ಕೋತಾರೆ ಅಂತ ಹೇಳಿ ನಾನು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ. ಸೊ ಒಂದೊಂದು ಸ್ಟೆಪ್ಪು ಇವಾಗ ಮೂವ್ ಆಗ್ತಾಯಿದೆ. ಸೊ ಸದ್ಯದಲ್ಲಿರುವ ಅಂಥ ಲೇಟೆಸ್ಟ್ ನ್ಯೂಸ್ ಏನಪ್ಪ ಅಂತಂದರೆ ನಿನ್ನೆ ಒಂದು ಸುತ್ತೋಲೆ ಬಂದಿದೆ. ಅದರಲ್ಲಿ ಏನಿದೆ ಅಂತ ಒಂದು ಸರಿ ನೋಡ್ಕೊಂಡು ಬರೋಣ, ಓಕೆನಾ? ಸೊ ಬನ್ನಿ, ಈ ಸುತ್ತೋಲೆಯಲ್ಲಿ ಏನಿದೆ ಅಂತ ಒಂದು ಸರಿ ನೋಡ್ಕೊಂಡು ಬರೋಣ. ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯ ವಿಷಯ: ವೈದ್ಯಕೀಯ ಶಿಕ್ಷಣ ಇಲಾಖೆಯಡಿ ಬರುವ ಸ್ವಾಯತ್ತ ಸಂಸ್ಥೆಗಳಲ್ಲಿ ಖಾಲಿ ಇರುವ ಗ್ರೂಪ್ ABC ಹುದ್ದೆಗಳನ್ನು ನೇರ ನೇಮಕಾತಿ ಅಡಿ ಭರ್ತಿ ಮಾಡುವ ಕುರಿತು. ಓಕೆ, ಏನು ಕೊಟ್ಟಿದ್ದಾರೆ ಅಂತಂದರೆ, ಉಲ್ಲೇಖಿತ ಆದೇಶದಂತೆ KE ಮೂಲಕ ಭರ್ತಿ ಮಾಡಲು ಸರ್ಕಾರದಿಂದ ಸೂಚಿಸಿರುವ 724 ಶುಶ್ರೂಷಾಧಿಕಾರಿ ಹುದ್ದೆಗಳ ನೇಮಕಾತಿ ಕುರಿತು ಸಂಬಂಧಿಸಿದಂತೆ 15 ಸಂಸ್ಥೆಗಳನ್ನು ರೋಸ್ಟರ್ ಬಿಂದುವಿನೊಂದಿಗೆ ಅಧಿಸೂಚನೆಯನ್ನು ಸಿದ್ಧಪಡಿಸಿ ಹಾಗೂ ಈಗಾಗಲೇ ಅಧಿಸೂಚನೆ ಹೊರಡಿಸಿರುವ ಕುರಿತು ಸೂಕ್ತ ದಾಖಲೆಗಳನ್ನು ಸರ್ಕಾರಕ್ಕೆ KEಗೆ ಕಳುಹಿಸುವ ಸಲುವಾಗಿ ಹಾಗೂ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ನೀಡಿ ಖಾಲಿ ಇರುವ ಹಾಗೂ 371 ಜೇರಡಿ ಮಂಜೂರಾತಿ ನೀಡಿ ಖಾಲಿ ಇರುವ ಗ್ರೂಪ್ ABC ಮತ್ತು D ಹುದ್ದೆಗಳಿಗೆ ಸಂಬಂಧಿಸಿದಂತೆ ರೋಸ್ಟರ್ ಬಿಂದುಗಳೊಂದಿಗೆ ಅಧಿಸೂಚನೆಯನ್ನು ಸಿದ್ಧಪಡಿಸಿ ಹಾಗೂ ಈಗಾಗಲೇ ಅಧಿಸೂಚನೆ ಹೊರಡಿಸಿರುವ ಕುರಿತು ಸೂಕ್ತ ದಾಖಲೆಗಳೊಂದಿಗೆ ಈ ಕೆಳಗೆ ನಮೂದಿಸಿರುವ ದಿನಾಂಕಗಳಂದು ವೈದ್ಯಕೀಯ ಶಿಕ್ಷಣ ಇಲಾಖೆ 6ನೇ ಮಹಡಿ ಕೊಠಡಿ ಸಂಖ್ಯೆ 601ರಲ್ಲಿ ನಿಗದಿಪಡಿಸಿರುವ ಸಭೆಯಲ್ಲಿ ಹಾಜರಾಗಲು ಸೂಚಿಸಿದೆ. ಓಕೆ, ಸೊ ಯಾವ್ಯಾವ ಮೆಡಿಕಲ್ ಕಾಲೇಜುಗಳನ್ನು ಕರೆದಿದ್ದಾರೆ ಅಂತಂದರೆ, ದಿನಾಂಕ 23/7/2026ರಂದು ಹಾಜರಾಗಬೇಕಾದ ಸಂಸ್ಥೆಗಳು: ಇಂದಿರಾ ಗಾಂಧಿ ಮಕ್ಕಳ ಆರೋಗ್ಯ ಸಂಸ್ಥೆ ಬೆಂಗಳೂರು, ಸಂಜಯ್ ಗಾಂಧಿ ಟ್ರೋಮಾ ಕೇರ್ ಸಂಸ್ಥೆ ಬೆಂಗಳೂರು, ಕರ್ನಾಟಕ ಮಧುಮೇಹ ಸಂಸ್ಥೆ ಬೆಂಗಳೂರು, ಗ್ಯಾಸ್ಟ್ರೋಎಂಟ್ರಾಲಜಿ ಬೆಂಗಳೂರು, ನಂದಿ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಚಿಕ್ಕಬಳ್ಳಾಪುರ, ಚಿತ್ರದುರ್ಗ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಸಂಶೋಧನಾ ಸಂಸ್ಥೆ ಚಿತ್ರದುರ್ಗ, ಹಾಸನ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಹಾಸನ. ಆಮೇಲೆ ದಿನಾಂಕ 24/7/26ರಂದು ಹಾಜರಾಗಬೇಕಾದ ಸಂಸ್ಥೆಗಳು: ಚಿಕ್ಕಮಗಳೂರು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ, ಚಾಮರಾಜನಗರ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ, ಹಾವೇರಿ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ, ರಾಯಚೂರು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ರಾಯಚೂರು. ಸೊ ಇದಷ್ಟು ಈ ಸುತ್ತೋಲೆಯಲ್ಲಿ ಇರುವಂತಹ ಇನ್ಫಾರ್ಮೇಷನ್ನು. ಸೊ ನೋಡಿದ್ರಲ್ಲ, 23 ಮತ್ತು 24ಗಳಿಗೆ ಕೆಲವೊಂದು ಸಂಸ್ಥೆಗಳನ್ನು ಕರೆದು ವೈದ್ಯಕೀಯ ಮಹಾವಿದ್ಯಾಲಯಗಳ ಏನು ಡೈರೆಕ್ಟರ್ ಇದ್ದಾರೆ ಅವ್ರನ್ನೆಲ್ಲ ಕರೆದು ಒಂದು ಮೀಟಿಂಗ್ ಮಾಡಿ ಎಲ್ಲೆಲ್ಲಿ ವೇಕೆನ್ಸಿಗಳು ಖಾಲಿ ಇದೆ ಆ ಲಿಸ್ಟ್ಗಳನ್ನು ಕೇಳ್ತಾ ಇದ್ದಾರೆ. ಸೊ ಇನ್ನೂ ಉಳಿದಂತಹ ಸಂಸ್ಥೆಗಳಿಗೂ ಕೂಡ ಡೇಟ್ನ ಕೊಟ್ಟು ಅವ್ರನ್ನೂ ಕೂಡ ಕರೆಸಿ ಅಲ್ಲಿ ಎಷ್ಟು ಹುದ್ದೆಗಳನ್ನು ಖಾಲಿ ಇವೆ ಅಂತೆಲ್ಲನೂ ಲಿಸ್ಟ್ ಮಾಡಿಕೊಂಡು ಇನ್ನಿನ್ನೂ ಕೆಲವು ದಿನಗಳಲ್ಲಿ, ಕೆಲವು ತಿಂಗಳುಗಳಲ್ಲಿ ಆಫೀಸಿಯಲ್ಲಿ ಒಂದು ನೋಟಿಫಿಕೇಷನ್ ಬರುವಂಥ ಚಾನ್ಸಸ್ ಇದೆ. ನಾನು ಆಲ್ರೆಡಿ ಹೇಳಿದ್ದೆ ಕರೀತಾರೆ ಅಂತ. ಸೊ ಆಲ್ರೆಡಿ ನೋಡ್ತಾ ಇದ್ದೀರಾ, ಒಂದೊಂದು ಸ್ಟೆಪ್ಪು ಮೂವ್ ಆಗ್ತಾ ಇದೆ. ಸೊ ಕರೆಯೋದಂತೂ ಕನ್ಫರ್ಮ್ ಇದೆ. ಸೊ ಇಂತಹ ಏನು ಆಫೀಸಿಯಲ್ ನೋಟಿಫಿಕೇಷನ್ ಆಯಿತು, ಎಕ್ಸಾಮ್ ಬಗ್ಗೆ ನೋಟ್ಸ್ ಆಯಿತು, PDFಗಳಾಯಿತು, ಇಂಥ ಎಲ್ಲ ಮಾಹಿತಿಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ. ಎನಿ ವಿತ್ ಸ್ಕ್ರಬ್ ಅಂತ ಸರ್ಚ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮಗೆ ಲೇಟೆಸ್ಟ್ ಎಲ್ಲ ಅಪ್ಡೇಟ್ಗಳನ್ನು ನಾನು ನನ್ನ ಯೂಟ್ಯೂಬ್ ಮುಖಾಂತರ ಕೊಡ್ತಾ ಇರ್ತೀನಿ. ನಾನು ಇಷ್ಟು ಹೇಳಿದ್ರು ಕೂಡ ಇನ್ನೂ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಸೊ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನೆಲ್ಲ ಬರುವಂಥ ಹೆಚ್ಚಿನ ಮಾಹಿತಿಗಳಾಯಿತು, ಅಪ್ಡೇಟ್ಸ್ಗಳನ್ನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಕೊಡ್ತಾ ಇರ್ತೀನಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್.